ಸಂಪಂಗಪ್ಪನ ಮಗ ಮರಿ ಸಂಪಂಗನಪ್ಪ ಮರಿ ಸಂಪಂಗನಪ್ಪ ಏನ್ ಮಾಡೋಣ ಲೈಕ್ ಮಾಡು ಇಲ್ಲಂದ್ರೆ ಐ ಲವ್ ಯು ಚಿನಿ ಅರ್ಧ ಕೆಜಿ ಖಾಲಿ ಮಾಡೋಣ ಮನೆ ನಲ್ಲಿ ಪೀಸ್ಗಳು ಐ ಲವ್ ಯು ಮನೆ ಈಗ ಇನ್ನ ಕೊಯ್ತು ತೋರ್ಸ್ಲಾ ಯಾವತ್ತೂ ಇಲ್ಲ ಇಂಥ ಎಕ್ಸ್ಪೀರಿಯನ್ಸು ನಮ್ಮ ಯಜಮಾನ ನನಗೊಂದು ಹೇಳಿದ್ರು ಅಂದ್ಬಿಟ್ಟು ಮೇಡಮ್ ತುಂಬಾ ಖುಷಿ ನಮ್ಮೂರ ಹಿವಳಾಣಿ ಕಲ್ಯಾಣದಂತೆ ವರನ್ಯಾರು ಗೊತ್ತೇ ನೀವು ಹೋಗಿಲೆ ಬಾಬು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೊಡಿತಾ ಇದೀವಿ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ 35+ ಮೆನ್ಸ್ ಟ್ರಿಪ್ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಫ್ರೆಂಡ್ಸ್, ಈಗ ನಾವೆಲ್ಲ ಇನ್ನೊಂದು ರೆಸಾರ್ಟ್ಗೆ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ರೀಚ್ ಆಗ್ತೀವಿ. ನೋಡೋಣ ಏನೇನಾಗತ್ತೆ ಅಂತ. ಸ್ನೇಹಿತರೆ, ನಾನು ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೂ ಹೇಳೋದೊಂದೇ, ಲೈಫಲ್ಲಿ ಕೆಲಸ ಜವಾಬ್ದಾರಿ ಎಲ್ಲ ಇದ್ದೇ ಇರುತ್ತೆ. ಆದರೆ ಇಂಥ ಒಂದು ಟ್ರಿಪ್ಪು ಸ್ನೇಹಿತರ ಜೊತೆ ನೀವು ಖಂಡಿತವಾಗ್ಲೂ ವರ್ಷಕ್ಕೊಂದ್ಸಲಿ ಆದರೂ ಮಾಡಿ. ಏಕೆಂದರೆ ಮನಸ್ಸಿಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಏನಂತೀರ ಸ್ನೇಹಿತರೆ? ನೋಡಿ ಫ್ರೆಂಡ್ಸ್, ಇದೇ ನಾವು ಬುಕ್ ಮಾಡಿರೋ ಇನ್ನೊಂದು ರೆಸಾರ್ಟ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಖುಷಿ ಏನಪ್ಪ ಅಂದರೆ, ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಈಗ ಚೆನ್ನಾಗಿರುತ್ತೆ ವೆದರ್. ಈಗ ರೆಸಾರ್ಟ್ ಮುಂದೆ ಎಂಟ್ರಿ ಆದ್ವಿ. ನಮ್ದು ಇನ್ನೊಂದು ಕಾರ್ ಆಲ್ರೆಡಿ ಬಂದು ನಿಂತಿದೆ. ಸ್ನೇಹಿತರೆ, ರೆಸಾರ್ಟ್ ಔಟ್ಲುಕ್ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ವಾವ್, ನೈಸ್. ರೆಸಾರ್ಟ್ ಔಟ್ಸೈಡ್ ವ್ಯೂ ನೋಡಿಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಮನ್ನು ಸಾಂಪ್ರದಾಯಿಕವಾಗಿ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲಿ ಎಲ್ಲಾರದು ಆಧಾರ್ ಕಾರ್ಡ್ ಸೆಂಡ್ ಮಾಡ್ತಿದ್ದಾರೆ. ವೆರಿಫಿಕೇಶನ್ ಪರ್ಪಸ್ಗೆ ಸೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ. ವೆಲ್ಕಮ್ ಜ್ಯೂಸ್ ಬಂತು. ಮ್ಯಾಂಗೋ ವಾಟರ್ ಮೆಲನ್. ನೋಡ್ರಿ, ಆಮ ಕುತ್ಕೊಂಡು ಕುಡಿತಾ ಇದ್ದಾರೆ ನೋಡಿ.
ನಮಗೆಲ್ಲ ನೋಡಿ ಸ್ನೇಹಿತರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಎಲ್ಲೋದ್ರು ನಮ್ಮ ಬಾಸ್ ಇದ್ದೇ ಇರ್ತಾರೆ. ಇವರು ನೋಡಿದ್ರೆ ನನಗೆ ಯಾವಾಗಲೂ ಈ ಲೈನ್ ನೆನಪಾಗುತ್ತೆ ನೋಡಿ. ಇದೇ ಆ ಲೈನ್. ವೆರಿಫಿಕೇಶನ್ ಚೆಕ್ ಎಲ್ಲ ಆದಮೇಲೆ ಅಮೌಂಟ್ ಎಲ್ಲ ಸೆಟಲ್ ಮಾಡಿದ್ವಿ. ತೊಳೆ ಪೇಮೆಂಟ್ ಸರ್ ಹಾಕಿದ್ದೀನಿ. ಸರ್ ನಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರೆ ಏಜ್ 35+ ಆಗಿರ್ಬೋದು, ಎನರ್ಜಿ ಮಾತ್ರ ಇನ್ನೂ 18+. ಒಂದು 20 ನಾವು 50,000 ಕೊಟ್ಟಿದ್ದೀನಿ. 50,000 ಕ್ಯಾಶ್ ಕೊಟ್ಟಿದ್ದೀನಿ ನಿಮ್ಗೆ. 50,000 ಯು ಪಿ ಐ ಆಗಿದೆ, ಮತ್ತೆ ಇನ್ನು 20,000 ಯು ಪಿ ಐ ಮಾಡ್ತಾರೆ. ನಮ್ಮ ಲಗೇಜ್ ಎಲ್ಲ ತಗೊಂಡು ರೂಮ್ಗೆ ಶಿಫ್ಟ್ ಆಗ್ತಾ ಇದೀವಿ. ಎಲ್ಲರೂ ಜೋಶಿಂದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ, ಮಸ್ತಾಗಿ ಎಂಜಾಯ್ ಮಾಡೋಣ. ಒಳಗಡೆ ರೆಸಾರ್ಟ್ ಮಾತ್ರ ತುಂಬ ನೀಟಾಗಿತ್ತು ಸ್ನೇಹಿತರೆ. ನೋಡಿ, ಸ್ವಿಮ್ಮಿಂಗ್ ಪೂಲು, ಆ ನೇಚರು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಚೆಸ್ ಬೋರ್ಡ್ ಸ್ನೇಹಿತರೆ, ಈ ಗೇಮು ಯಾರ್ಯಾರಿಗೆ ಆಡಕ್ಕೆ ಬರುತ್ತೆ ಕಮೆಂಟ್ ಮಾಡಿ. ನನಗೂ ಆಡಕ್ಕೆ ಬರುತ್ತೆ, ನಿಮ್ಗೆ ಯಾರ್ಯಾರಿಗೆ ಬರುತ್ತೆ ಕಮೆಂಟ್ ಮಾಡಿ. ನಾವು ಟೋಟಲ್ 3 ರೂಮ್ ಮಾಡಿದ್ವಿ. ಈಗೆಲ್ಲ ಒಂದೊಂದು ರೂಮ್ಗೆ ಹೋಗ್ತಾ ಇದ್ದಾರೆ. ಬನ್ನಿ, ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ವಾವ್, ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಾಗಿದೆ ನೋಡಿ, ಎಷ್ಟು ನೀಟಾಗಿದೆ. ರೂಮಿಂದನೇ ಔಟ್ಸೈಡ್ ವ್ಯೂ ಕಾಣುತ್ತೆ ನಮಗೆ. ರೂಮ್ದೆಲ್ಲ ಒಂದು ಲುಕ್ ನೋಡ್ಕೊಂಬಿಡಿ. ಸ್ನೇಹಿತರೆ, ನೆನ್ನೆ ರಾತ್ರಿ ಎಲ್ಲ ಫುಲ್ಲು ಮಾತಾಡಿ ಈಗ ನಮ್ಮ ಫ್ರೆಂಡ್ಸ್ ಮುಖ ನೋಡಿದ್ರೆ ಬ್ಯಾಟ್ರಿ ಲೋ ಆಗಿದೆ ಅನಿಸುತ್ತೆ. ಬ್ಯಾಟ್ರಿ ಚಾರ್ಜ್ ಮಾಡಿಸೋಣ. ಇಲ್ಲಿ ನಮ್ಮ ಫ್ರೆಂಡ್ ಮುರಳಿ ಫಸ್ಟ್ ಊಟ ಕೊಡಿಸ್ರಪ್ಪ, ಹೊಟ್ಟೆ ಸಿದ ಇದೆ ಅಂತ ಇದ್ದಾನೆ. ಸೆಟ್ ಆಗ್ತೀವಿ ರೂಮಲ್ಲಿ.
ಆಮೇಲೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟು ಹೊಟ್ಟೆ ತುಂಬಿಸ್ಕೊಂಬೋಣ, ಆಮೇಲೆ ಒಳ್ಳೆ ಎನರ್ಜಿ ಬರುತ್ತೆ, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್, ಮಧ್ಯಾಹ್ನ ಲಂಚಲ್ಲಿ ತುಂಬ ವೆರೈಟೀಸ್ ಇತ್ತು ಫುಡ್ಡಲ್ಲಿ. ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ತುಂಬ ವೆರೈಟೀಸ್ ಇತ್ತು ಫ್ರೆಂಡ್ಸ್, ನೀವು ಒಂದ್ಸರಿ ನೋಡ್ಕೊಂಬನ್ನಿ. ನಮಗೇನಪ್ಪ ಖುಷಿ ಅಂದರೆ ನಮ್ಮ ಫೇವ್ರೆಟ್ ನಾನ್ ವೆಜ್ಜಲ್ಲೇ ಒಂದು 5-6 ಐಟಮ್ಸ್ ವೆರೈಟೀಸ್ ಇದೆ ಸ್ನೇಹಿತರೆ. ಎಲ್ಲ ವೆರೈಟೀಸ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಡಿಪ್ರೆಷನ್. ನಮ್ಮ ಮನೋಜಿ ಕೈಜಾರು ಪ್ಲೇಟ್ ಬಿದ್ದೋಯ್ತು ಅನ್ಸುತ್ತೆ. ಸ್ನೇಹಿತರೆ ಬನ್ನಿ, ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಊಟ ಮಾಡಿ ಆ್ಯಕ್ಟಿವ್ ಆಗಿದ್ದಾರೆ. ನೀವು ಈ ಔಟ್ಸೈಡ್ ವ್ಯೂನ ಒಂದ್ಸಲಿ ನೋಡ್ಕೊಳ್ಳಿ. ಬನ್ನಿ ಸ್ವಲ್ಪ ಮಜಾ ಮಾಡೋಣ. ಒಂದು ಸಾಂಗ್ ಹೇಳಿ ಬ್ರದರ್. ವಾಯ್ಸ್ ಬರ್ತದಲ್ಲ. ಒಂದು ನಿಮಿಷ ರೆಡಿ. ಅವತ್ತು ಹಾಡಿದ ಹಾಡನ್ನ ಹಾಡ್ತೀರಾ? ಸಿಂಪಲ್ ಆಗಿ ಹೇಳ್ತೀವಿ, ಜೋರಾಗಿ ಬರಲ್ಲ, ಸ್ವಲ್ಪ ಅರ್ಥ ಅಷ್ಟೇ. ನಮ್ಮೂರ ಹಿವಳಾನಿ ಕಲ್ಯಾಣದಂತೆ ವರನ್ಯಾರು ಗೊತ್ತೇ ನೀವು ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಹಿವಳಾನಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇ ಶಿವ ಕೋರಿಯಾಡೋಣ ಬಾ ಕೋಗಿಲೆ, ಮಾಂಗಲ್ಯದಿಂದ ಅಂತಾದರು. ಓಕೆ, ಥ್ಯಾಂಕ್ ಯು. ಕ್ಲಾಪ್ಸ್ ಬಾ. ಒಳಿತು ಮಾಡು ಮನುಷ್ಯ, ಒಳಿತು ಮಾಡು ಮನುಷ್ಯ, ಇರೋದು 3 ದಿನ, ಒಳಿತು ಮಾಡು ಮನುಷ್ಯ. ఏంటి బాబన్న ఇంకోసారను? ನೀನೊಂದು ತಂದೆ ಕೊಡಿಸೋ ಮದುವೆ ಆಗುವವರೆಗೆ ತಾಯಿ ಉಡಿಸೋ ಸೀರೆ, ತಾಯಿ ಆಗುವವರೆಗೆ ಬಂದು ಕೊಡಿಸೋ ಸೀರೆ, ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ, ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಕ್ಲಾಪ್ಸ್ ಬಾ. ನಿನ್ನ ನನ್ನ ಮನವು ಸೇರಿತು, ನಿನ್ನ ಹೃದಯ ಹಾಡಿತು, ರಾಗವು ಒಂದೇ, ಹಾವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು, ನನ್ನ ಮನವು ಸೇರಿತು. ಫ್ಯಾಂಟಾಸ್ಟಿಕ್, ಸೂಪರ್, ಮೈಂಡ್ ಬ್ಲೋಯಿಂಗ್, ಅನ್ಬಿಲೀವಬಲ್. ನಿನ್ನದೇ ನೆನಪು ದಿನವು ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ, ನನ್ನಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ಟಾರ್ಟ್. ಮೌನದ
ಪ್ರೇಮದ ಕವಿತೆ ಹಾಡಾಯಿತು. ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು. ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ. ಕಲಿ ನೂತನ ಅರ್ಥ ನೀ ನೀಡಿದೆ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ನೀ ಬಂದು ನಿಂತಾಗ ನಿಂತು ಒಂದು ಲೈನ್ ಹೇಳಲ್ಲ, ಒಂದು ಲೈನ್ ಹೇಳ, ಒಂದು ಲೈನ್ ಹೇಳ. ఏంటి మమ్మీ ఎవడీడు? ನಿನ್ನನ್ನು ಬಿಟ್ಟಿರಲಾರೆ ಯಾರೇನೇ ಹೇಳಿದರು. ಪ್ರಾಣವು ಹೋದರೆ ನಾವು ಒಂದೇ. ನಿನ್ನಿಂದಲೇ ಕಲಿತೆ ಪ್ರೀತಿಯ. ನೀನೇ ನನ್ನ ಎಲ್ಲ ಆನನ. ನಿನ್ನಿಂದಲೇ ಎಲ್ಲ ಒಪ್ಪಿಕೋ. ಅಪ್ಪ ಈ ಅಪ್ಪನ ಬೆಂಕಿನೇ ಬೇಕಂದ್ರೆ ನಾವೇನ್ ಮಾಡೋಣ ಹೇಳ್ರಿ. ಒಂದೇ ಲೈನ್ ಹೇಳ್ಬೇಕು. ಯಾರೇ ಕೂಗಾಡಲಿ ಊರೇ ಓಡಾಡಲಿ ನನಗೆ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿಲ್ಲ, ಸಾಟಿಲ್ಲ. A few moments later. ಇವಾಗ ತುಂಬಾ ದಿನ ಆಯ್ತು ನಾನು ನೀವು ಮಾತಾಡಿ. ಈಗ ನಮ್ಮ ಸ್ನೇಹಿತರು ಒಂದೊಂದು ವರ್ಡ್ಸ್ ಹೇಳ್ತಾರೆ, ಅದನ್ನ ನೀವು ಬಿಡ್ದಿರ ಹೇಳ್ಬೇಕು. ಓಕೆನಾ? ಓಕೆ. ಕಗೆ ಪುಕ್ಕ ಬುಕ್ಕು ಹೂಬೇಕು. ಸೂಪರ್. ಸರ್ವೇ ವಿಶ್ವೇಶ್ವರಯ್ಯ. ದೊಡ್ಡ ಬೆಳವಂಗ್ಲ, ಚಿಕ್ಕ ಬೆಳವಂಗ್ಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಈಜಿಪುರ. ಸಸ್ಪೆಷನ್, ಪ್ರಿಸ್ಕ್ರಿಪ್ಷನ್, ಪ್ರಿಸ್ಕ್ರಿಪ್ಷನ್, ಸಸ್ಪೆಷನ್, ಸಸ್ಪೆಷನ್, ಸಂಪಂಗಪ್ಪನ ಮಗ ಮರಿ ಸಂಪಂಗನಪ್ಪ, ಮುನಿ ಸಂಪಂಗನಪ್ಪ, ಸಂಗಪ್ಪ ಸಂಗ. అమ్మ ఏం ఫీల్ ఉన్నది మామయ్య. ಹೇಳಿ ಸರ್. ಲಿಫ್ಟ್ ಕಿಸ್ ಹೇಳಿ ಸರ್. ಲಿಫ್ಟ್ ಕಿಸ್, ಲಿಫ್ಟ್ ಅಲ್ಲ, ಲಿಪ್ 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 ಕಿಸ್, ಲಿಪ್ ಕಿಸ್, ಸ್ಮೂಚ್, ಲಿಪ್ ಲಿಪ್ ಪ್ಯಾಕ್. ಓಕೆ ಮನೋಜ್, ನೀವೊಂದು ಸಾಂಗ್ ಹೇಳಿ ಮನೋಜ್. ನೀನೊಂದು ಸಾಂಗ್ ಮನೋಜ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ನಮ್ಮ ಮುಂಡಾಜ್ ನೋಡೋರು ಸಂಗೀತಕ್ಕನ್ನು ಕಾಲ್ ಮಾಡ್ತಾ ಇದ್ದಾರೆ. ನನಗೆ ಇವಾಗ ಹೆಂಗ ತಗೋತ ಆಡ್ಬಿಟ್ಬೇಕಾಗಿ ಮುಟ್ ನೋಡ್ರಿ ಹೊಡ್ಕೊಂತೈತೆ. ರೆಡಿ ಬೇಗ ಮಾಡೋಣ. ಮಾಡ್ತಾ ಇದೀನಿ. ಅಕ್ಕನ ರಿಯಾಕ್ಷನ್ಸ್ ಇರೋಣ, ಮಾತಾಡ್ಬಿಡ. ರೆಡಿ? ನಿಜ ರೀತಿ ಕೇಳೋ ಹೊಡ್ಕೊಂತೈತೆ. ಮಿತ್ತಿಂದ ಹೆಂಗದ ಗೊತ್ತಿಲ್ಲ ಒಟ್ಟಾಗಿ ವಿಚನು ಅಂದ್ರೆ ಓಂ ನಮೋ ಕೃಷ್ಣಾಯ ನಮಃ. ಓಂ ನಮೋ ಕೃಷ್ಣಾಯ ನಮಃ. ಓಂ ನಮೋ ಕೃಷ್ಣಾಯ ನಮಃ. ಓಂ ನಮೋ ಕೃಷ್ಣಾಯ ನಮಃ. ಅಮ್ಮೆ ಎಲ್ಲಮ್ಮೆ ಹೌದಮ್ಮೆ ಮಲಗಿದ್ಯಾ ಏನಮ್ಮೆ?
ಅಮ್ಮೆ ಐ ಲವ್ ಯು ಅಮ್ಮೆ ಐ ಲವ್ ಯು ಅಮ್ಮೆ ಥ್ಯಾಂಕ್ ಯು ಅಪ್ಪೆ ಅಪ್ಪೆ ಥ್ಯಾಂಕ್ ಯು ಯಾಕಮ್ಮೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಹೌದಮ್ಮೆ ಹೌದಪ್ಪೆ ಇರೋ ಖಾತೆ ನಮ್ಮೆ ಈಗ ತುಂಬ ಲವ್ ಆಗ್ಬಿಟ್ಟೈತೆ ಹೌದೇ ಹ್ಞೂ ನಮ್ಮೆ ನಿಜವಾಗ್ಲೂ ಈಗ ಇನ್ನು ಕೊಯ್ ತೋರ್ಸ್ಲಾ ಏನ್ ಕೊಯ್ತೀಯಾ Yeah, boy. ಅದೇ ಬಗ್ದ್ಬಿಟ್ಟು ತೋರ್ಸ್ಲಾ ಏನ್ ಕೊಯ್ತೀಯಾ ಹಲೋ ಅಮ್ಮೆ ಹಲೋ ಹೇಳಪ್ಪೆ ಸರಿ ಆಯ್ತು ಹಲೋ ಐ ಲವ್ ಯು ಐ ಲವ್ ಅಮ್ಮೆ ಐ ಲವ್ ಯು ಐ ಡೂ ಲವ್ ಯು Claps, ma. ಹಲೋ ಏನ್ ಮಾಡ್ತಿದ್ದೀಮೋ? ಏನ್ ಸಮಾಚಾರ? ಅಮ್ಮ ಹೋದ್ರ? ಇಲ್ಲ ಮನೆ ಅವರೇ ಅದೇ ಹಿಂದೆಗಡೆ ಅಕ್ಕ ಫೋನ್ ಮಾಡಿದ್ರು ಪ್ರವೀಣ್ ಅವರು ಚಿಕ್ಕ ಮುಸ್ಕಣ ಐ ಲವ್ ಯು ಅಮ್ಮ ಅಂತ ಹೇಳಿ ಇನ್ನೇನು ಮಾತಾಡಬಾರ್ದು ಹೇಳು. ಅದಕ್ಕೆ ಓದ್ತಾ ನಡ್ಕೊಂಡು ಐ ಲವ್ ಯು ಅಮ್ಮ. ಯಾಕೆ ಚಿನ್ನು ಐ ಲವ್ ಯು ಲೈ. ಆಯ್ತು ಐ ಲವ್ ಯು ಅಮ್ಮ. ಐ ಲವ್ ಯು ಏನಾಯ್ತು ಏನಿಲ್ಲ ಬಿಡ, ಆಯ್ತು ಆಮೇಲೆ ಮಾಡ್ತೀನಿ. ಐ ಲವ್ ಯು ಅಮ್ಮ. ಹ್ಞೂ ಮನೆ. ಇಲ್ಲ ಬಿಡಮ್ಮ ಇಲ್ಲ ಬಿಡಮ್ಮ. ಅಮ್ಮ ಕುಡ್ದಿಲ್ಲ ನಲ್ಲಿ ಪೀಸ್ಗಳು ಅರ್ಧ ಕೆಜಿ ಖಾಲಿ ಮಾಡೋಣಮ್ಮ ಮನೆ ನಲ್ಲಿ ಪೀಸ್ಗಳು. ಐ ಲವ್ ಯು ಮನೆ. ಸರಿ ಐ ಲವ್ ಯು Claps, ma. ಫಸ್ಟ್ ನೀ ಮಾತಾಡ್ಬೇಡ. ಐ ಲವ್ ಯು హలో ಐ ಲವ್ ಯು మేడమా నిన్న అంగడిలో ఏం చేస్తున్నావు? వాడు భోజనం నువ్వు తినలేదా తినేసి వీటిలో? ఉన్నారు ఇంట్లో ఆ బిడ్డ ఉంది కదా ఆడుకుంటూ ఉంటాడు. అదే సంజు అన్న వీడియో చేస్తా ఉంటారు. ಐ ಲವ್ ಅಂತ ಹೇಳ್ಬೇಕು ಅಷ್ಟೇ. ನನ್ನ ಮೇಲೆ ನಾನು ಏನು ಇಲ್ಲ ಇಲ್ಲ ಬೇಡ. ಐ ಲವ್ ಅಂತ ಹೇಳ್ಬೇಕು. అమ్మా వీడేమో చెప్తున్నాడే ಐ ಲವ್ ಯು ఐ లవ్ యూ అమ్మా. మీ పప్పకి చెప్పే నీ అమ్మ చెప్తా వీళ్ళని. అమ్మో లవ్ యూ టు అయిపోయి Claps, ma. ಅಲ್ಲ ಅವ್ರು ಯಾವತ್ತು ಹೇಳಿದ್ರು ಬಿಟ್ಟಿರೋ ನನಗೆ ಗೊತ್ತಿಲ್ಲ. ಬಟ್ ಆನಂದ ಬಾಷ್ಪ ಹೇಳಿಲ್ಲ ಸರ್, ಅದೇ ಹೇಳಿದ್ ನಾನು. ಆನಂದ ಬಾಷ್ಪ ತುಂಬಿಕೊಂಡಿದೆ ನಿಮ್ಮಲ್ಲಿ. ಸೊ ವೆರಿ ಗುಡ್. ಮೇಡಮ್ ತುಂಬಾ ಖುಷಿ ಪಟ್ಟಿರ್ತಾರೆ, ಯಾವತ್ತೂ ಇಲ್ಲ. ಇಂಥ ಎಕ್ಸ್ಪೀರಿಯನ್ಸು ನಮ್ಮ ಯಜಮಾನ ನನಗೊಂದು ಹೇಳಿದ್ರಲ್ಲ ಅಂದ್ಬಿಟ್ಟು ಮೇಡಮ್ ತುಂಬಾ ಖುಷಿ ಪಡ್ತಾರೆ. ಹಲೋ ಏನ್ ಮಾಡ್ತಾವ? ಐ ಲವ್ ಯು ಕೇಳಿತ್ತು, ಆನ್ಸರ್ ಮಾಡು. ಇಷ್ಟ ಆದರೆ ಲೈಕ್ ಮಾಡು, ಇಲ್ಲಾಂದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐ ಲವ್ ಯು ಚಿನಿ. ಶೀಲಾ ಐ ಲವ್ ಯು. ಸರಿ ಅಲ್ಲ, ಅದು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು ಮನೆ. ಐ ಲವ್ ಯು ಚಿನಿ. ಎಣ್ಣೆ ಹೊಡಿತಿದ್ದೀರೇನಾ? ಎಣ್ಣೆ
ಎಣ್ಣೆನ ಹೊಡಿತಾ ಇದ್ದೀರಾ? ಐ ಲವ್ ಯು. ಐ ಲವ್ ಯು ಟು ಅಂತ ಹೇಳಿದ್ರೆ ಹೇಳೋ ಇಲ್ಲ ಬೇಡ. ಏಯ್ ನಾನೇನು ಮಾಡ್ತಾ ಇಲ್ಲೇ, ಇಲ್ಲಿ ಒಂದು ನಮ್ಗೆ ಒಂದು ಐ ಲವ್ ಯು ಚಿನಿ. ನಾನು ಏನೋ ಮಾಡ್ತಾ ಇದ್ದೀನಿ, ಆಯ್ತು. ಐ ಲವ್ ಯು. ಸರಿ ಮನೆ ಕ್ಲಾಪ್ಸ್ ಬಾ. A few moments later. ನೋಡಿ ಫ್ರೆಂಡ್ಸ್, ಔಟ್ಸೈಡ್ ರೆಸಾರ್ಟ್ ವ್ಯೂ ಏನಿದೆ ನೋಡಿ, ಮಸ್ತಾಗಿದೆ ಅಲ್ಲ. ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಸ್ವಿಮ್ ಮಾಡೋಕ್ಕೆ. ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಆಮೇಲೆ ಸಿಗ್ತೀವಿ. ಬಾಬು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೊಡಿತಾ ಇದೀವಿ. ಅಷ್ಟೇ. ಮುಳ್ಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೊಡಿತಾ ಇದೀವಿ. ಅಷ್ಟೇ. ವೆಂಕಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೊಡಿತಾ ಇದೀವಿ. ಅಷ್ಟೇ. The next day. ಆಮೇಲೆ ಎಲ್ಲರೂ ರೆಡಿಯಾಗಿ ಫಾಲ್ಸ್ ನೋಡೋಣ ಅಂತ ಹೋದ್ವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಪಾಪ ಯಾರ್ದೋ ಕಾರು ಮಣ್ಣಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ಆ ಫ್ರೆಂಡ್ಸ್ ಎಲ್ಲ ಸೇರಿ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ತುಂಬ ಖುಷಿ ಪಟ್ರು ಅವರು. ವಾಟರ್ ಫಾಲ್ಸ್ ಎಲ್ಲ ನೋಡಿಕೊಂಡು ಹಾಗೆ ಒಂದು ಗ್ರೂಪ್ ಫೋಟೋ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೆಸಾರ್ಟ್ ಕಡೆ ಹೊಟ್ವಿ. ನೈಟ್ ಊಟ ರೆಡಿಯಾಗಿದೆ ಸ್ನೇಹಿತರೆ. ನೈಟ್ ಊಟ ಮಾತ್ರ ಸಿಕ್ಕಾಬಡೆ ಐಟಮ್ಸ್ ಇಟ್ಟಿದ್ರು ನೋಡಿ ನೀವೊಂದ್ಸರಿ.
ನೈಟೆಲ್ಲ ಚೆನ್ನಾಗಿ ಊಟ ಮಾಡಿ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ನೈಟ್ ಮಲಗೋದು ಲೇಟ್ ಆಯಿತು. ಹಾಗೆ ಬೆಳಗ್ಗೆ ಎದ್ದು ಚೆಕ್ಔಟ್ ಮಾಡಿಕೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ. ಕೊನೆಗೂ 6 ತಿಂಗಳಕ್ಕಾದ್ಮೇಲೆ ಟ್ರಿಪ್ ಮಾಡಿದ್ದು ಸಕ್ಸಸ್ ಆಯಿತು. ಸ್ನೇಹಿತರೆ, ಈ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ನಗ್ದಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಫ್ರೆಂಡ್ಸ್ನ ಕಾಲೆಳೆದಿದ್ದೀವಿ, ಮಸ್ತಾಗಿ ಮಜಾ ಮಾಡಿದ್ದೀವಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಟ್ರಿಪ್ಪು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಮಾಡ್ತೀವಿ ಇನ್ಮೇಲೆ. ಈ ಟ್ರಿಪ್ ಮುಗ್ದಿರ್ಬೋದು ಸ್ನೇಹಿತರೆ, ಆದರೆ ಮೆಮೊರೀಸ್ ಎಂದಿಗೂ ಮುಗಿಯಲ್ಲ. ಏನಂತೀರಾ? ನೀವು ಅಷ್ಟೇ ಸ್ನೇಹಿತರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದ್ಸಲಿ ಆದರೂ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಮಾಡಿ ಎಂಜಾಯ್ ಮಾಡಿ. ನನ್ನ ಮನೆ ಬಂತು ಸ್ನೇಹಿತರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ? ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗೋಣ. ಬಾಯ್ ಬಾಯ್. ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.